ఈ మూలుకుండ లైట్ ఈ మూలుకుండ యాన్ ఓల్కుల్లును ఉంది ఎన్న జాగ లా కొంపో అన్కండిషనల్ లవ్ లక్కిన అయ్యో ಬೇಲೆ ಪೋಡ್ಚಿ ಬಂದ್ಪಿನ್ ಬೇಲೆ ಅಲ್ಲ ಡ್ರೆಸ್ ಹೊಸತಲ್ಲ ಇದೆಂತ ಕತೆ ಗೊತ್ತುಂಟ ಇದ್ರದ್ದು ಇದು 25ನೇ ವರ್ಷಕ್ಕೆ ನನ್ನ ಬರ್ತ್ ಒಂದು 50 ರೂಪಾಯಿದ ಮೀನಿನಿ ಬಯ್ಯನಗ ಲೇಟ್ ಆಂಡ ತಾಂಚದ್ 50 ರೂಪಾಯಿಗೆ ಇತ್ತು ಮೀನು ತಿಕ್ಕನ್ ನಾನು ಏತ್ ಬ್ರಿಲಿಯಂಟ್ ಆತ ಆಯ್ತು ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್ ಸ್ಮೈಲ್ ಪ್ಲೇಸ್ ವಿತ್ ನೇರೇಟರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸಹ ಫೈನ್ ಆಗಿದ್ದೀರಾ. ಇನ್ನೊಂದು ದಿನವನ್ನು ನೋಡಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ, ಅದಕ್ಕೆ ನಾನು ದೇವರಿಗೆ ಸಹ ಥ್ಯಾಂಕ್ಸ್ ಹೇಳ್ತೇನೆ. ನಾನಿವತ್ತಿನ ದಿನವನ್ನು ಮೊದಲಿಗೆ ಬಿಸಿ ನೀರು ಕುಡಿಯೋದರೊಂದಿಗೆ ಪ್ರಾರಂಭಿಸ್ತೇನೆ. ಸೊ ಇವತ್ತಿದು ಚಿಕ್ಕ ಟಿಪ್ ಒಂದು ಅಂತ ಹೇಳಿದರೆ, ಎಲ್ಲರೂ ಸಹ ಹೆಲ್ದಿ ಆಗಿರಬೇಕಿದ್ರೆ ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳಿದರೆ, ಒಮ್ಮೆಲೆ ಅದು ನಮಗೆ ಆಗೋದಿಲ್ಲ, ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಬೇಕು. ಮೊದಲಿಗೆ ನಾನು ಸಹ ಕರೆಕ್ಟಾಗಿ ನೀರು ಕುಡಿತಾ ಇರಲಿಲ್ಲ, ಅಂದರೆ 1 ಲೀಟರ್ ಸಹ ಕುಡಿತಿರ್ಲಿಲ್ಲ. ಈಗ ನಾನು ಸಹ 4 ಲೀಟ್ರ್ 5 ಲೀಟ್ರ್ ಡೈಲಿ ಕುಡಿತೇನೆ. ಸೊ ನೀರು ಕುಡಿಯೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಈ ಟಿಪ್ಪಿನೊಂದಿಗೆ ಇವತ್ತಿನ ದಿನವನ್ನು ನಾವು ಪ್ರಾರಂಭಿಸೋಣ. ಸೊ ಇವತ್ತಿನ ದಿನದಲ್ಲಿ ಎಂತೆಲ್ಲ ನಾನು ನಿಮಗೆ ತೋರಿಸಲಿಕ್ಕೆ ಸಿಗ್ತದೆ ಅದನ್ನೆಲ್ಲವನ್ನು ವಿಡಿಯೋದ ಮೂಲಕ ತಿಳಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿ, ಅದೇ ರೀತಿಯಾಗಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತೇಳಿ ಕೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೀರು ಬಿಸಿ ನೀರು ರೆಡಿ ಉಂಟು, ಕುಡಿಯೋದು. ಪಲ್ಯ ಸಹ ಆಯಿತು, ರೆಡಿ ಆಗ್ತವೆ. ಸ್ವಲ್ಪ ಬೆಂದರೆ ಪಲ್ಯ ರೆಡಿ. ಆ್ಯಕ್ಚುಲಿ ಸ್ವಲ್ಪ ರಾಗಿ ಹಿಟ್ಟಿಟ್ಟು ಮಿಕ್ಸ್ ಮಾಡಿ ಈ ರೀತಿ ಒಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೇನೆ. ಅಕ್ಕಿ ಹಿಟ್ಟು ಪ್ಲಸ್ ಮೆಂತೆ ಆನಿಯನ್ ಎಲ್ಲ ಹಾಕಿ. ಸೊ ಇವತ್ತಿದು ಫುಡ್ ಆಯಿತು, ರೆಡಿ. ಈ ಮೂలుకుండ లైట్ ఈ మూలుకుండ యాన్ ఓల్కుల్లును ఉంది ఎన్న జాగ లా కొంపో పోలయ్య లా కొంపో మూల యాంకుల్లును పో పో వర పోయ సరి ఆడ కుడదాయికి బత్త ಬಲ್ಪ ಪೊ ಪೊ ಅಲ್ಪಗೊಂಡು ಬೇತಗಡ್ಡೆಟ್ಟು ಅನ್ಕಂಡಿಷನಲ್ ಲವ್ ಲಕ್ಕಿನ ಅಯ್ಯೋ ಬೇಲೆ ಪೋಡ್ಚಿ ಬಂದ್ಪಿನ್ ಬೇಲೆ ಪಗೆಲಿಡಿ ಒಟ್ಟು ಗೊರೆಪುಗ ಅನ್ಪಿನ ಮಕ್ಕಳಿದ್ರೆ ಅವ್ರನ್ನ ಕಳಿಸ್ಲಿಕ್ಕೆ ಪಗೆಲಿಡಿ ಏನಪ್ಪನ ಕಂಪ್ಲೇಂಟ್ ಸಹ ಒಂದು ಕನ್ನಡಿ ಲಕ್ಕಿಲ್ಲ ತೂಪಿನಿ, ಹಣ್ಣೆಲ್ಲ ತೂಪಿನಿ. ಬಾಯಿಗೆ ಲಕ್ಕಿಗೆ ಸ್ಟಾರ್ಟ್ ಮಲ್ಪೊಂಬೆ ದಾಯಿಗೆ ಅಂತಾನೆ ಐತ. ನನ್ನ ವೈಟಿಗೆ ನಂಜಾಯಿನ ವೈಟ್ ಅಯ್ಯೋ ನಂಜೆಲ್ಲ ವೈಟಿ ರಕ್ಷಿತ ಪೋಡಿಗೆ ಅಪ್ಪ ತೊಟ್ಟು ಪಾತಿರ್ರಿ ಹೊರ ಗಮ್ಮ. ಡ್ರೆಸ್ ಹೊಸತಲ್ಲ ಇದೆಂತ ಕತೆ ಗೊತ್ತುಂಟ ಇದ್ರದ್ದು. ಇದು 25ನೇ ವರ್ಷಕ್ಕೆ ನನ್ನ ಬರ್ತ್ಡೇಗೆ ತಗೊಂಡ ಡ್ರೆಸ್ ಇದೆ ಆ್ಯಕ್ಚುಲಿ, ಆಯ್ತಾ. 25 ವರ್ಷದ ಬರ್ತ್ಡೇಗೆ ಹಾಕಿ ಮತ್ತೊಂದು 2 ಸತಿ ಹಾಕಿ ಅದು ಒಳಗೆ ಹೋಯ್ತು. ಯಾಕೆ ಹೇಳಿದರೆ ಆಗಲಿಲ್ಲ ನನಗೆ ಬರ್ತ್ಡೇ ಟೈಮ್ಗೆ ಸ್ವಲ್ಪ ಟೈಟ್ ಆಗ್ತಿತ್ತು, ಸೊ ಆಗಲಿಲ್ಲ. ಆದರೆ ಹಣ ಸ್ವಲ್ಪ ಜಾಸ್ತಿ ಕೊಟ್ಟಿದ್ನ, ಹಾಗೆ ನನಗೆ ಅದನ್ನು ಬಿಸಾಡಲಿಕ್ಕೆ ಅಥವಾ ಯಾರಿಗೆ ಸಹ ಕೊಡಲಿಕ್ಕೆ ಮನಸ್ಸಾಗಲಿಲ್ಲ. ಕೊಡಲಿಕ್ಕೆ ಸಹ ಸೈಜಿನವರು ಯಾರು ಇರಲಿಲ್ಲ ಆಗಲೇ, ಆಯಿತಾ. ಆಮೇಲೆ ಒಳಗೆ ಇಟ್ಟಿದ್ನ. ಈಗ ಒಂದು ಸ್ವಲ್ಪ ಟೈಮ್ನ ಹಿಂದೆ ತೆಗೆದೆ, ಆಗ ಒಂದು ಚೂರು ಟೈಟು ಚೂರು ಆಗ್ತಿತ್ತು. ಇರಲಿ ಸ್ವಲ್ಪ ಕಾಯುವ ಅಂತೇಳಿ ಇವತ್ತೀಗ ಪುನಃ ಹಾಕಿ ನೋಡಿದೆ. ಈಗ ಒಳ್ಳೆ ಫಿಟ್ಟಿಂಗ್ ಆಗಿದೆ, ಚಂದ. ಹಾಯ್, ಡ್ಯೂಟಿಗೆ ಹೋಗ್ತೇನೆ, ಆಯಿತಾ. ನಾನು ಹೋಗಿ ಬರ್ತೇನೆ. ಬಾಯ್ ಬಾಯ್ ಬಾಯ್.
ಸೊ ಮಧ್ಯಾಹ್ನ ನಾನು ಊಟಕ್ಕಿಂತ 20 ನಿಮಿಷ ಮೊದಲು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹೀಗೆ ಕಚ್ಚಿ ತಿಂದು ಬಿಸಿ ನೀರು ಕುಡಿಯುವಂಥ ಅಭ್ಯಾಸವನ್ನು ಮಾಡಿಕೊಂಡಿದ್ದೇನೆ. ಇದರಿಂದ ಎಂಥ ಹೆಲ್ತಿಗೆ ಬೆನಿಫಿಟ್ ಉಂಟು ಅಂತೇಳಿ ನಾನು ನಿಮಗೆ ಇನ್ನೊಂದು ಸರ್ತಿ ಇದರ ಬಗ್ಗೆ ನಾನು ತಿಳಿಸಿಕೊಡ್ತೇನೆ. ಇದನ್ನು ನೋಡ್ಬೋದು, ಮಧ್ಯಾಹ್ನ ರಶ್ ಟೈಮಲ್ಲಿ ನಾನು ಊಟಕ್ಕಿಂತ ಮೊದಲು ಕಚ್ಚಿ ನೀರು ಕುಡಿತಾ ಇದ್ದೆ. ಸೊ ನಾನು ಮಧ್ಯಾಹ್ನದ ಊಟಕ್ಕೆ ಇವತ್ತು ಎಂಥ ಟಿಫಿನಿಗೆ ತಗೊಂಡು ಬಂದಿದ್ದೇನೆ ಹೇಳಿದರೆ, ಹೀರೆಕಾಯಿ ಪಲ್ಯ ತಗೊಂಡು ಬಂದಿದ್ದೇನೆ. ಹೀರೆಕಾಯಿ ಪಲ್ಯ, ಅದೇ ರೀತಿಯಾಗಿ ಅಕ್ಕಿ ಮತ್ತು ರಾಗಿ ಮಿಕ್ಸ್ ಮಾಡಿ ರೊಟ್ಟಿ, ಮೊಸರು, ಪೇರಳೆ ಹಣ್ಣು, ಅದೇ ರೀತಿಯಾಗಿ ಸ್ವಲ್ಪ ನೆಲಕಡಲೆ. ನಾನು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಉಪಯೋಗಿಸಿಕೊಂಡಿದ್ದೆ. ಇದಾದ ನಂತರ ಸಂಜೆಗೆ ನಾನು ಡ್ಯೂಟಿ ಆಗಿ ಬರಬೇಕಿದ್ರೆ ಮೋರ್ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ. ಅಲ್ಲಿ ಹೋಗಿ ನಾನು ಪುದೀನ, ಅದೇ ರೀತಿಯಾಗಿ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಬಟಾಟೆ ಬೇಕಿತ್ತು ನನಗೆ. ಅದಾದ ನಂತರ ಟೊಮೆಟೊ ತಗೊಂಡೆ. ರಾಗಿ ಹಿಟ್ಟು ಖಾಲಿಯಾಗಿತ್ತು, ಸೊ ರಾಗಿ ಹಿಟ್ಟು ಹುಡುಕ್ತಾ ಇದ್ದೆ ನಾನು. ಇನ್ನೊಂದು ಪ್ಯಾಕೆಟನ್ನು ಹುಡುಕಿದೆ. ಓಕೆ, ರಾಗಿ ಹಿಟ್ಟನ್ನು ಸಹ ಒಂದು ಪ್ಯಾಕೆಟ್ ರಾಗಿ ಹಿಟ್ಟನ್ನು ತಗೊಂಡೆ. ಇದಕ್ಕೆ ಎಷ್ಟು 32 ರುಪೀಸ್ ರಾಗಿ ಹಿಟ್ಟಿಗೆ. ಸೊ ಇದಿಷ್ಟನ್ನು ನಾನು ಮೋರ್ ಸೂಪರ್ ಮಾರ್ಕೆಟಲ್ಲಿ ತಗೊಂಡೆ. ಅಲ್ಲಾದಮೇಲೆ ಕಾಲಿಫ್ಲವರ್ ಬಂದು 22 ರುಪೀಸಿಗೆ 1 ಪೀಸ್ ಅಂತ ಇತ್ತು. ಬಟ್ ಸ್ವಲ್ಪ ತುಂಬ ಚಿಕ್ಕದಿತ್ತು, ಹಾಗಾಗಿ ನಾನು ಇದನ್ನು ತಗೊಳ್ಳಿಲ್ಲ. ಒಂದೊಂದು ಸರ್ತಿ ದೊಡ್ಡದಿರ್ತದೆ 22 ರುಪೀಸಿಗೆ, ಅದು ವರ್ತ್ ಅಂತೇಳಿ ನನಗೆ ಅನಿಸ್ತು. 50 ರೂಪಾಯಿದ ಮೀನು ಬಯ್ಯ ನಗಲೇ ತಾಂಚದು 50 ರೂಪಾಯಿಗೆ ಇತ್ತು ಮೀನು ತಿಕ್ಕೊಂಡು. ನಾನು ಏತು ಬ್ರಿಲಿಯಂಟ್ ಆಯ್ತು 50 ರೂಪಾಯಿನ 2 ಸರ್ತಿ ಮಾಡ್ಬೇಕು. ನೀವಂತೆ ಫ್ರೈ ಮಾಡ್ಕೊಂಡು ಬೊಕ್ಕ ಸೋಮವಾರಗೊಂತೆ ಕೈಪು ಒಂಚ ಜೇಳು ಗೋಂಕೆನೆ ನಿಮಗೆ ನಮ್ಮ ಫ್ರೈ ಮಾಡ್ತೀವಿ. ಆಗೊಂದು ಪೂರ ಅಂತ ಬೇರಕ್ಕೆ ಬರಬಾರ್ದು, ಮೊಡಂಗೆ ಪೂರ ಒಂದೇನು ಪೂರ ಒಂಚು ಕೈಪ್ ಮಾಡ್ತೀವಿ ಪರಿಮಳ. ಸೊ ಒಂದು ಮಂಡೆಗೆ ಕೈಪ್ ಮಲ್ಪರಿಗೆ ಮಾರೆ 50 ರೂಪಾಯಿದ ಮೀನ 2 ಸರ್ತಿಗೆ ಉಳಿತಾಯ. ಸೊ ಒಂಚಿ ಅರ್ಧ ಕಿಲೋದ ಚಿಕನ್ಗೆ ತುಂಡ ನಮ್ಮ ಒಂದೇನು ಎಲ್ಲ ಸಂಡೆ ಆಯ್ತಾ ಹಂಚದು ಒಂಚಿ ಬಟಾಟೆ ಪಾಡ್ದು ಸಾರು ಮಾಡ್ಕೊ ಕಾಂಡೆ ಹಂಚಿ ಅರ್ಧ ಕಿಲೋದಾತು ಚಿಕನ್ ಬೊಕ್ಕ ಇನ್ನಿದಾದೆ ಅವೇ ಮೇಕಡೆ ತೊಪ್ಪ ಲೆಕ್ಕನೆ ರಾಗಿ ಇಟ್ಟು ಬೊಕ್ಕ ಪುದೀನ ಪೂರ ಪಸಂದ್ ಬೈದಾತು. ಇನ್ನಿಕ್ಕೆ ದಾಲಿಚ್ಚಿ ಇಂದೆ ಫ್ರೈ ಮೀನು ಒಂದು ಎಲ್ಲಿಗೋಸ್ಕರ ಕ್ಲೀನ್ ಮಾಡ್ತಿದ್ದೆ. ಫ್ರಿಜ್ಜಡು ದೀಪು ನೇಬರ್ನ ಫ್ರಿಜ್ ಇಟ್ಕೊಳೋದು ದಿಂಡ ಮೀನ್ಲೊಂದು ತನ್ನಾಗ ನಮ್ಮ ಫ್ರೀಗೆ ಆಪಲಕ್ಕೆ ಅನ್ಪಂಡ ಹಿಂಗ ನಾಯಿ ಉಂಡತ್ತ ಪಾಪ ಮುಜಿ ನಾಯಿಲ್ಲ ಆಪಲ ತೋಚವೆ ತಕಲಿಗ್ಲ ಪಾಪ ದಾದನಂಚು ಕೊರಡತ್ತ ಐಕ್ ನೇನ ಶೋಕ್ ಮಾಡಿ ದೆಕ್ಕದು ನಾಯಿಲ್ಲೈಕ್ ಒಂಚೂರು ಮಂಜಳದ ಪುಡಿ ಉಪ್ಪುಲ ಪಾಡ್ದು ಅಕಲಿಗೂ ಕೊಡ್ತೀನಿ ತಿನ್ಪೇರ ಅಕಲಿಗೆ ಇಷ್ಟ ಒಂದು ಪನಗನ ಶೋಕು ಉಪ್ಪು ಪೂರ ತಿನ್ಪೇರಕಲ್ಲ ಅಂಚ ಉಂಡ್ಲ ಫ್ರೀಟ್ ಬರ್ತದೆ ನಮಕ್. ದಿನದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಅದಾದ ನಂತರ ನೈಟ್ ಇದು ಫುಡ್ ಮಾಡಿ ನಾನು ವರ್ಕೌಟ್ ಮಾಡ್ಲಿಕ್ಕಂತ ಜಿಮ್ಮಿಗೆ ಬಂದೆ. ಸೊ ಇಲ್ಲಿ ಒಂದು ಕಾಲು ಗಂಟೆಗಳ ಕಾಲ ನಾನು ಎಕ್ಸಸೈಸನ್ನು ಮಾಡೋದ್ರೊಂದಿಗೆ ಟೈಮನ್ನು ಸ್ಪೆಂಡ್ ಮಾಡಿ ಅದಾದಮೇಲೆ ನಾನು ಮನೆಗೆ ಹೋದೆ. ಒಟ್ಟಾರೆ ನಾನು ದಿನದಲ್ಲಿ 4 ಲೀಟರ್ ನೀರನ್ನು ಇವತ್ತು ಸೇವಿಸಿದ್ದೆ. ನೀವು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೇ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನಷ್ಟು ಹೊಸ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತೇಳಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.